ಹ್ಯಾಪಿ ಯುಗಾದಿ. ಐ ನೋ ಎಲ್ರೂ ಹಬ್ಬ ಮುಗಿಸಿರ್ತೀರಾ ಅಂತ ಗೊತ್ತು. ನಮ್ಮನೇಲಿ ಹಬ್ಬ ಹೇಗ್ ಮುಗಿಸಿದ್ವಿ ಅಂತ ನಿಮ್ಗೆ ತೋರಿಸ್ಬೇಕು ತಾನೆ. ನಮ್ಮನೇಲಿ ಯಾವುದೇ ಹಬ್ಬ ಇದ್ರು ಫಸ್ಟ್ ತೋರಣ ಕಟ್ಟೋದ್ರಿಂದ ಸ್ಟಾರ್ಟ್ ಮಾಡೋದು. ಅವಾಗ್ಲೇ ನಮ್ಗೆ ಹಬ್ಬದ ವೈಬ್ ಬರೋದು ಸ್ಟಾರ್ಟ್ ಅನ್ಸೋದು. ಆಸ್ ಯೂಶುವಲ್ ಮನೆ ಒಳಗೆ ಅಡ್ಗೆ ನಡೀತಾ ಇದೆ, ಫುಲ್ ಬಿಸಿ ಇದ್ದಾರೆ. ಈ ತರ ಚಿಕ್ಕ ಪುಟ್ಟ ಹೇಳಿದ ಕೆಲಸ ಮಾಡ್ಬೇಕಾಯ್ತಾ, ಇಲ್ಲಾಂದ್ರೆ ನಮ್ಮ ಮಮ್ಮಿ ಹೊಡಿತಾರೆ ಆಯ್ತಾ. ಅದಾದ್ಮೇಲೆ ಪೂಜೆ ಸ್ಟಾರ್ಟ್ ಆಯ್ತು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಹಬ್ಬದ ದಿನ ಊರಿಗೆ ಬಂದ್ರೆ ಮಾತ್ರ ಹಬ್ಬ ಹಬ್ಬ ಅನ್ಸೋದು. ಇದು ನಮ್ ಕಡೆ ಗೇರ್ ಅಂತಾರೆ ಆಯ್ತಾ. ಇದನ್ನ ನಾವು ಹಣೆಗೆ ಇಟ್ಕೋತೀವಿ ಯುಗಾದಿ ಹಬ್ಬದ ದಿನ. ಆದ್ರೆ ಕೇರ್ಫುಲ್ ಆಗಿ ಅದನ್ನ ಟಚ್ ಮಾಡಬೇಕು, ಇಲ್ಲ ಅಂದ್ರೆ ಕೈ ಸುಟ್ಟೋಗ್ಬಿಡುತ್ತೆ. ನೋಡಿ ನಮ್ಮ ಪಪ್ಪ ಎಷ್ಟು ಸೈಲೆಂಟ್ ಆಗಿ ಇಟ್ಕೊಂಡ್ರು ತಾನೆ. ನಮ್ಮ ಮಮ್ಮಿಗೆ ಇಡ್ಸೋಕೆ ಇಬ್ರು ಬಂದಿದ್ದಾರೆ. ಇಬ್ಬರಲ್ಲೂ ನನ್ನ ಸ್ಟಿಕ್ಕರ್ ಮೇಲ್ಗಡೆ ಇಡ್ಸಿ, ಸ್ಟಿಕ್ಕರ್ ಕೆಳಗಡೆ ಇಡ್ಸಿ, ಚಿಕ್ಕ ಇಡ್ಸಿ ದೊಡ್ಡ ಇಡ್ಸ್ಬೇಡಿ ಆಯ್ತಾ ಅಂತ ಈಗ ಎಷ್ಟೆಲ್ಲ ಮಾತಾಡ್ತಾರೆ. ಹೆಣ್ಮಕ್ಳೇ ಹಿಂಗೆ ಅನ್ಸುತ್ತೆ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾವ್ ಎಲ್ಲರೂ ಬೇವು ಬೆಲ್ಲ ತಿಂದ್ವಿ. ನೀವು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಆಯ್ತಾ. ನಿಮ್ಗೆ ಇವಾಗ ಗೊತ್ತಾಗಿರ್ಬೋದು ಬಿಸಿಲು ಯಾವ ರೇಂಜ್ ಅಲ್ಲಿ ಇದೆ ಅಂದ್ರೆ. ಪಪ್ಪನ್ ಪಂಚೆ ಹೋಗ್ಬಿಟ್ಟು ಶಾರ್ಟ್ಸ್ ಬಂದಿದೆ, ತಲೆ ಮೇಲೆ ಒಂದು ಟವಲ್ ಬಂದಿದೆ. ಇವಾಗಾದ್ರೂ ಗೊತ್ತಾಯ್ತಾ ಎಷ್ಟು ಬಿಸಿಲಿದೆ ನಮ್ ಕಡೆ ಅಂತ ಹೇಳಿ. ಇದಕ್ಕೆ ಹೇಳೋದು ಅನ್ಸುತ್ತೆ ಹಬ್ಬದ ವಾತಾವರಣ ಅಂತ. ಎಲ್ಲರೂ ಫುಲ್ ಖುಷಿ ಖುಷಿಯಾಗಿ ಫುಲ್ ಜಾಲಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಎಲ್ಲರೂ ಕಾಲಿಗೆ ಬೀಳೋ ಪ್ರೋಗ್ರಾಮ್ ಇತ್ತು. ಗೈಸ್ ನಾನು ಯಾವಾಗ್ಲೂ ಬೀಳ್ತೀನಿ, ಇವರೆಲ್ಲ ಹಬ್ಬಕ್ಕೆ ಒಂದ್ಸತಿ ಮಾತ್ರ ಬೀಳ್ತಾರೆ. ನಾನು ಮನೆಯಿಂದ ಬರುವಾಗ್ಲೂ ಬೀಳ್ತೀನಿ. ನಮ್ಮ ಪಪ್ಪ ಮಮ್ಮಿಗೆ ಗೊತ್ತಾ ನಾನು ಎಷ್ಟು ಒಳ್ಳೆಯವಳು. ಅದಾದ್ಮೇಲೆ ನಾವು ಮತ್ತೆ ತಿರ್ಗಾ ಒಳಗಡೆ ಎಡೆ ಇಡ್ತೀವಿ ದೇವ್ರಿಗೆ. ಇದು ಎವ್ರಿ ಹಬ್ಬದಲ್ಲೂ ಮಾಡೇ ಮಾಡ್ತೀವಿ ನಾವು. ಅದಾದ್ಮೇಲೆ ಊಟ ಮಾಡಿ ಹಬ್ಬ ಮುಗ್ದೇ ಹೋಯ್ತು.